ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಭಕ್ತಿ, ಜ್ಞಾನ ಮತ್ತು ಯಮ ನಿಯಮಾದಿ ಸಾಧನೆಗಳ ವರ್ಣನೆ ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಭಗವಂತನು ಹೇಳುತ್ತಾನೆ, ಯೋ ವಿದ್ಯಾ ಶ್ರುತ ಸಂಪನ್ನ ಆತ್ಮವಾನ್ ನಾನುಮಾನಿಕಃ ಮಾಯಾ ಮಾತ್ರಮಿದಂ ಜ್ಞಾತ್ವಾ ಜ್ಞಾನಂಚ ಮಯಸನ್ಯಸೇತ್. ಯಾವ ಆತ್ಮದರ್ಶಿಯು ಆತ್ಮವಿದ್ಯೆಯಿಂದಲೂ ಮತ್ತು ಅದನ್ನು ಸಮರ್ಥಿಸುವ ಶಾಸ್ತ್ರ ಶ್ರವಣದಿಂದಲೂ ಸಂಪನ್ನನಾಗಿ ಕೇವಲ ಊಹೆಯಿಂದ ಬ್ರಹ್ಮತತ್ವವನ್ನು ನಿಶ್ಚಯಿಸಲು ಹೋಗದೆ ಆತ್ಮತತ್ವವನ್ನು ಸಾಕ್ಷಾತ್ತಾಗಿ ಕಂಡುಕೊಂಡಿರುವನೋ ಅಂತಹವನು ಈ ಪ್ರಪಂಚವೆಲ್ಲವೂ ಮಾಯಾ ಮಾತ್ರವಾಗಿರುವುದೆಂಬುದನ್ನು ತಿಳಿದು ಅದರ ಸಂಬಂಧವಾದ ಜ್ಞಾನವನ್ನು ಕೂಡ ನನ್ನಲ್ಲಿಯೇ ಲೀನಗೊಳಿಸಬೇಕು. ಜ್ಞಾನಿನಸ್ತ್ವಹಮೇವೇಷ್ಟಃ ಸ್ವಾರ್ಥೋ ಹೇತುಶ್ಚ ಸಮ್ಮತಃ ಸ್ವರ್ಗಶ್ಚೈವಾಪವರ್ಗಶ್ಚ ನಾನ್ಯೋರ್ಥೋ ಮದ್ಧೃತೆ ಪ್ರಿಯಃ. ಜ್ಞಾನಿಯಾದ ಪುರುಷನಿಗೆ ನಾನೇ ಇಷ್ಟತಮನಾದವನು, ಪರಮ ಫಲವೂ ನಾನೇ ಆಗಿದ್ದೇನೆ, ಫಲಕ್ಕೆ ಸಾಧನವೂ ನಾನೇ ಆಗಿದ್ದೇನೆ, ಅವನಿಗೆ ನಾನೇ ಸಮ್ಮತನಾದವನು, ಅವನ ಭಾಗಕ್ಕೆ ಸ್ವರ್ಗ ಮೋಕ್ಷ ಎಲ್ಲವೂ ನಾನೇ ಆಗಿದ್ದೇನೆ. ನನ್ನನ್ನು ಬಿಟ್ಟು ಬೇರೆ ಯಾವ ಪದಾರ್ಥವೂ ಅವನಿಗೆ ಇಷ್ಟವಾಗುವುದಿಲ್ಲ. ಜ್ಞಾನ ವಿಜ್ಞಾನ ಸಂಸಿದ್ಧ ಪದಂ ಶ್ರೇಷ್ಠಂ ವಿದುರ್ಮಮ ಜ್ಞಾನಿ ಪ್ರಿಯತಮೋತೋಮೇ ಜ್ಞಾನೇನಾಸೌ ಬಿಭರ್ತಿಮಾಂ. ಜ್ಞಾನ ವಿಜ್ಞಾನಗಳ ಸಿದ್ಧಿಯನ್ನು ಪಡೆದವರು ನನ್ನ ಶ್ರೇಷ್ಠವಾದ ಪರಮ ಪದವನ್ನು ತಿಳಿದವರಾಗಿರುತ್ತಾರೆ. ಆತ್ಮಜ್ಞಾನದಿಂದಲೇ ಜ್ಞಾನಿಯು ನನ್ನನ್ನು ಧರಿಸಿರುತ್ತಾನೆ. ಈ ಕಾರಣದಿಂದಲೇ ಜ್ಞಾನಿಯು ನನಗೆ ಪ್ರಿಯತಮನು. ತಪಸ್ತೀರ್ಥಂ ಜಪೋದಾನಂ ಪವಿತ್ರಾಣಿ ತರಾಣಿ ಚ ನಾಲಂ ಕುರುವಂತಿ ತಾಂ ಸಿದ್ಧಿಂ ಯಾ ಜ್ಞಾನ ಕಲೆಯಾಕೃತ. ಅತ್ಯಲ್ಪ ಪ್ರಮಾಣದ ಜ್ಞಾನದಿಂದಾದರೂ ಯಾವ ಸಿದ್ಧಿಯೂ ಉಂಟಾಗುವುದೋ ಅದು ತಪಸ್ಸಿನಿಂದಾಗಲಿ, ತೀರ್ಥಯಾತ್ರೆಗಳಿಂದಾಗಲಿ, ಜಪದಿಂದಾಗಲಿ, ದಾನದಿಂದಾಗಲಿ, ಪವಿತ್ರವಾದ ಇತರ ಯಾವುದೇ ಸಾಧನಗಳಿಂದಾಗಲಿ ಸಿದ್ಧಿಸುವುದಿಲ್ಲ. ತಸ್ಮಾತ್ ಜ್ಞಾನೇನ ಸಹಿತಂ ಜ್ಞಾತ್ವಾ ಸ್ವಾತ್ಮಾನಮುದ್ಧವ ಜ್ಞಾನ ವಿಜ್ಞಾನ ಸಂಪನ್ನೋ ಭಜ ಮಾಂ ಭಕ್ತಿ ಭಾವಿತಃ. ಆದುದರಿಂದ ಪ್ರಿಯ ಉದ್ಧವನೇ, ನೀನು ಶಾಸ್ತ್ರಜ್ಞಾನದ ಸಹಿತವಾಗಿ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೋ. ಹೀಗೆ ನಾನು ಜ್ಞಾನ ವಿಜ್ಞಾನಗಳೆರಡರಿಂದಲೂ ಸಂಪನ್ನನಾಗಿ ಭಕ್ತಿ ಭಾವದಿಂದ ನೀನು ಜ್ಞಾನ ವಿಜ್ಞಾನಗಳೆರಡರಿಂದಲೂ ಸಂಪನ್ನನಾಗಿ ಭಕ್ತಿ ಭಾವದಿಂದ ನನ್ನನ್ನು ಭಜಿಸು. ಜ್ಞಾನ ವಿಜ್ಞಾನ ಯಜ್ಞೇನ ಮಾಮಿಶ್ವಾತ್ಮನಮಾತ್ಮನಿ ಸರ್ವಯಜ್ಞ ಪತಿಂ ಮಾಂ ವೈ ಸಂಸಿದ್ಧಿಂ ಮುನಯೋಗಮನ್. ದೊಡ್ಡ ದೊಡ್ಡ ಋಷಿ ಮುನಿಗಳು ಜ್ಞಾನ ವಿಜ್ಞಾನ ರೂಪವಾದ ಯಜ್ಞದ ಮೂಲಕವಾಗಿ ತಮ್ಮ ಅಂತಃಕರಣದಲ್ಲಿ ಸಮಸ್ತ ಯಜ್ಞಗಳಿಗೂ ಅಧಿಪತಿಯಾದ ಆತ್ಮಸ್ವರೂಪನಾದ ನನ್ನನ್ನು ಆರಾಧಿಸಿ ಸಿದ್ಧಿಯನ್ನು ಪಡೆದಿರುತ್ತಾರೆ. ತ್ವಯ್ಯುದ್ಧವಾಶ್ರಯತಿ ಯಸ್ತ್ರಿವಿಧೋ ವಿಕಾರೋ ಮಾಯಾಂತರ ಪತತಿ ನಾದ್ಯಪವರ್ಗಯೋರ್ಯತ್ ಜನ್ಮಾದಯೋಸ್ಯ ಯದಮಿ ತವತಸ್ಯ ಕಿಂಸ್ಯೋ ರಾದ್ಯಂತಯೋರ್ಯದಸತೋಸ್ತಿ ತದೇವ ಮಧ್ಯೆ. ಹುಟ್ಟು, ಮುಪ್ಪು ಮತ್ತು ಸಾವು ಈ 3 ಪ್ರಕಾರವಾದ ವಿಕಾರಗಳಿಂದ ಕೂಡಿದ ಈ ಶರೀರವು ನಿನ್ನನ್ನು ಆಶ್ರಯಿಸಿಕೊಂಡಿದೆ. ಈ ಶರೀರವು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ, ಮಧ್ಯದಲ್ಲಿ ಕಾಣಿಸಿಕೊಂಡಿದೆ. ಇದನ್ನು ಮಾಯೆಯ ಕಾರ್ಯವೆಂದೇ ತಿಳಿಯಬೇಕು. ಉತ್ಪತ್ತಿ, ಸ್ಥಿತಿ, ವಿಪರಿಣಾಮ, ಬೆಳವಣಿಗೆ, ಕ್ಷಯ ಮತ್ತು ನಾಶ ಎಂಬ 6 ಭಾಗಗಳಿಂದ ಕೂಡಿದ ಈ ಶರೀರಕ್ಕೂ ಮತ್ತು ನಿನಗೂ ಯಾವ ಸಂಬಂಧವೂ ಇಲ್ಲ. ಮೂಲತಃ ಈ ಉತ್ಪತ್ತಿ, ಸ್ಥಿತಿ ಮೊದಲಾದ ಭಾಗಗಳೇ ಅಸತ್ತಾಗಿವೆ, ಶಾಶ್ವತವಾಗಿ ಉಳಿಯತಕ್ಕವುಗಳಲ್ಲ. ಉದ್ಧವನು ಹೇಳುತ್ತಾನೆ, ಜ್ಞಾನಂ ವಿಶುದ್ಧಂ ವಿಪುಲಂ ಯಥೈತ ವೈರಾಗ್ಯ ವಿಜ್ಞಾನಯುತಂ ಪುರಾಣಂ ಆಖ್ಯಾಹಿ ವಿಶ್ವೇಶ್ವರ ವಿಶ್ವಮೂರ್ತೆ ತ್ವದ್ಭಕ್ತಿಯೋಗಂಚ ಮಹದ್ವಿಮೃಗ್ಯಂ. ವಿಶ್ವೇಶ್ವರನೇ, ವಿಶ್ವಮೂರ್ತಿಯೇ, ವೈರಾಗ್ಯದಿಂದಲೂ ವಿಜ್ಞಾನದಿಂದಲೂ ಯುಕ್ತವಾದ ಪುರಾತನವಾದ ಮತ್ತು ವಿಶುದ್ಧವಾದ ಈ ನಿನ್ನ ಜ್ಞಾನವನ್ನು ಸುದೃಢವಾಗಿ ಮನಸ್ಸಿನಲ್ಲಿ ನೆಲೆಗೊಳ್ಳುವಂತೆ ಹೇಳು. ಅಂತೆಯೇ ಬ್ರಹ್ಮನೇ ಮೊದಲಾದ ಮಹಾಪುರುಷರು ಅರಸುತ್ತಿರುವ ಭಕ್ತಿಯೋಗವನ್ನು ದಯಮಾಡಿ ಹೇಳು. ತಾಪತ್ರಯೇಣಾಭಿಹತಸ್ಯ ಘೋರೇ ಸಂತಪ್ಯಮಾನಸ್ಯ ಭವಾಧ್ವನೀಶ
ಪಶ್ಯಾಮಿ ನಾನ್ಯಚ್ಚರಣಂ ತವಾಂಘ್ರಿದ್ವಂದ್ವಾತ ದ್ವಂದ್ವಾತಾಪ ಪತ್ರಾದಮೃತಾಭಿವರ್ಷಾತ್. ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕಗಳೆಂಬ 3 ತಾಪಗಳಿಂದ ಪೀಡಿತನಾಗಿ ಘೋರವಾದ ಸಂಸಾರ ಮಾರ್ಗದಲ್ಲಿ ಪರಿತಪಿಸುತ್ತಾ ಓಡುತ್ತಿರುವ ಮನುಷ್ಯನಿಗೆ ಅಮೃತದ ಮಳೆಯನ್ನು ಸುರಿಸುವ ನಿನ್ನ 2 ಅಡಿದಾವರೆಗಳೆಂಬ ಛತ್ರಿಯ ಹೊರತಾಗಿ ಬೇರಾವ ಉಪಾಯವನ್ನು ನಾನು ಕಾಣೆನು. ದಷ್ಟಂ ಜನಂ ಸಂಪತಿತಂ ಬಿಲೇಸ್ಮಿನ್ ಕಾಲಾಹಿನಾ ಕ್ಷುದ್ರ ಸಖೋರುತರ್ಷಂ ಸಮುದ್ಧರೈನಂ ಕೃಪಯಾಪವರ್ಗ್ಯೈ ವಚೋಭಿರಾಸಿಂಚ ಮಹಾನುಭಾವನೆ. ಭಗವಂತ, ಸಂಸಾರವೆಂಬ ಪಾಳು ಬಾವಿಯಲ್ಲಿ ಬಿದ್ದು ಕಾಲವೆಂಬ ಸರ್ಪದಿಂದ ಸತತವಾಗಿ ಕಚ್ಚಲ್ಪಡುತ್ತಿದ್ದರೂ ತುಚ್ಛವಾದ ಅತ್ಯಲ್ಪವಾದ ಪ್ರಾಪಂಚಿಕ ಸುಖಕ್ಕಾಗಿ ಹಾತೊರೆಯುತ್ತಿರುವ ಈ ದೀನ ಜನರನ್ನು ಮುಕ್ತಿ ಬೋಧಕಗಳಾದ ಮತ್ತು ಅಮೃತ ರೂಪವಾದ ದಿವ್ಯ ಗೀತೆಗಳಿಂದ ಅಭಿಷೇಚಿಸುವ, ಅಂತೆಯೇ ಉದ್ಧರಿಸುವ ಕೃಪೆ ಮಾಡು. ಶ್ರೀ ಭಗವಂತನು ಹೇಳುತ್ತಾನೆ, ಉದ್ಧವ, ಹಿಂದೆ ರಾಜನಾದ ಅಜಾತಶತ್ರುವು ನಮ್ಮೆಲ್ಲರ ಎದುರಿಗೆ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಭೀಷ್ಮ ಪಿತಾಮಹನನ್ನು ಇದೇ ಪ್ರಶ್ನೆಯನ್ನೇ ಕೇಳಿದ್ದನು. ಭಾರತ ಮಹಾಯುದ್ಧವು ಮುಗಿದ ನಂತರ ಬಂಧು ಮಿತ್ರರ ನಿಧನದಿಂದ ಕಳವಳಗೊಂಡಿದ್ದ ಯುಧಿಷ್ಠಿರನು ಹಲವಾರು ಧರ್ಮಗಳನ್ನು ಕೇಳಿ ತಿಳಿದುಕೊಂಡ ನಂತರದಲ್ಲಿ ಮೋಕ್ಷ ಧರ್ಮದ ವಿಷಯವಾಗಿಯೂ ಪ್ರಶ್ನಿಸಿದನು. ಆ ಸಮಯದಲ್ಲಿ ನಾನು ಭೀಷ್ಮನ ಬಾಯಿಂದ ಕೇಳಿದ ಜ್ಞಾನ, ವೈರಾಗ್ಯ, ವಿಜ್ಞಾನ, ಶ್ರದ್ಧೆ, ಭಕ್ತಿ ಇತ್ಯಾದಿಗಳನ್ನೊಳಗೊಂಡ ಮೋಕ್ಷ ಧರ್ಮಗಳನ್ನು ನಿನಗೆ ಹೇಳುತ್ತೇನೆ. ನವೈಕಾದಶ ಪಂಚ ತ್ರೀನ್ ಭಾವಾನ್ ಭೂತೇಶು ಯೇನ ವೈ ಈಕ್ಷೇತಾಥೈಕಮಪ್ಯೇಷು ತಜ್ಞಾನಂ ಮಮ ನಿಶ್ಚಿತಂ. ಪ್ರಕೃತಿ, ಪುರುಷ, ಮಹತ್ತತ್ವ, ಅಹಂಕಾರ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಈ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 11ನೆಯದಾದ ಮನಸ್ಸು, ಭೂಮಿ, ವಾಯು, ಆಕಾಶ, ಜ್ಯೋತಿ, ಜಲಗಳೆಂಬ 5 ಮಹಾಭೂತಗಳು, ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆಂಬ 3 ಗುಣಗಳು, ಒಟ್ಟು 28 ತತ್ವಗಳು, ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿ ಸಕಲ ಪ್ರಾಣಿಗಳಲ್ಲಿಯೂ ವ್ಯಾಪಿಸಿಕೊಂಡಿರುವ ಈ 28 ತತ್ವಗಳನ್ನು ಯಾವುದರಿಂದ ಅರಿಯಬಹುದೋ ಮತ್ತು ಈ 28 ತತ್ವಗಳಲ್ಲಿಯೂ ಅನುಗತನಾಗಿರತಕ್ಕವನು ಪರಮಾತ್ಮನೊಬ್ಬನೇ ಎಂಬುದನ್ನು ಯಾವುದರಿಂದ ಸಿದ್ಧಾಂತಿಸಬಹುದೋ ಅದೇ ಜ್ಞಾನವು ಎಂದು ನನ್ನ ನಿಶ್ಚಿತವಾದ ಅಭಿಪ್ರಾಯವಾಗಿದೆ. ಏತದೇವ ಹಿ ವಿಜ್ಞಾನಂ ನಥತೈಕೇನ ಏನ ಯತ್ ಸ್ಥಿತ್ಯುತ್ಪತ್ತ್ಯಪ್ಯಯಾನ್ ಪಶ್ಯೇದ್ಭಾವಾನಾಂ ತ್ರಿಗುಣಾತ್ಮನಾಂ. 28 ತತ್ವಗಳಲ್ಲಿಯೂ ಪರಮಾತ್ಮನು ಅನುಗತನಾಗಿದ್ದಾನೆ ಎಂದು ಹೇಳುವುದು ಜ್ಞಾನ. ತತ್ವಗಳಾದಿಯಾಗಿ ಸಮಸ್ತವು ಪರಬ್ರಹ್ಮ ಸ್ವರೂಪವೇ ಎಂದು ಆತ್ಮಸಾಕ್ಷಾತ್ಕಾರದ ಅನುಭವದಿಂದ ತಿಳಿಯುವುದು ವಿಜ್ಞಾನ. ಆತ್ಮಸಾಕ್ಷಾತ್ಕಾರವೆಂಬ ಅಪರೋಕ್ಷ ಜ್ಞಾನ ಉಂಟಾದಲ್ಲಿ ಜೀವನು ಎಲ್ಲದರಲ್ಲಿಯೂ ಬ್ರಹ್ಮ ಭಾವವನ್ನೇ ಕಾಣುವನು. ಅವನಿಗೆ ಎಲ್ಲವೂ ಬ್ರಹ್ಮಮಯವಾಗಿಯೇ ತೋರುವುದು. ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆಂಬ 3 ಪ್ರಕಾರವಾದ ಗುಣಗಳಿಂದ ಕೂಡಿರುವ ಎಲ್ಲ ವಸ್ತುಗಳಲ್ಲಿಯೂ ಸ್ಥಿತಿ, ಉತ್ಪತ್ತಿ ಮತ್ತು ಲಯಗಳಿವೆ ಎಂಬುದನ್ನು ತಿಳಿಯಬೇಕು. ಇದು ವಿಜ್ಞಾನವು. ಅದಾವಂತೇಚ ಮಧ್ಯೇಚ ಸೃಜಾತ್ಸೃಜ್ಯಂ ಯದನ್ವಿಯಾತ್ ಪುನಸ್ತತ್ ಪ್ರತಿಸಂಕ್ರಾಮೆ ಯಚ್ಚಿಷ್ಯೇತ ತದೇವ ಸತ್. ಯಾವುದು ಆದಿಯಲ್ಲಿಯೂ ಅಂದರೆ ಸೃಷ್ಟಿಯ ಕಾಲದಲ್ಲಿಯೂ, ಅಂತ್ಯಕಾಲದಲ್ಲಿಯೂ ಅಂದರೆ ಪ್ರಳಯ ಕಾಲದಲ್ಲಿಯೂ ಎದ್ದುಕೊಂಡು ಮಧ್ಯದಲ್ಲಿ ಕಾರ್ಯದಿಂದ ಕಾರ್ಯಾಂತರವನ್ನು ಅನುಸರಿಸಿ ಹೋಗುತ್ತಾ ಅವುಗಳ ಲಯದಲ್ಲಿ ಯಾವುದು ಹಾಗೆಯೇ ಉಳಿದುಕೊಂಡಿರುತ್ತದೆಯೋ, ಅಂದರೆ ಸಕಲ ತತ್ವಗಳಿಗೂ ಪ್ರಳಯವಾದಾಗ ತಾನು ಮಾತ್ರ ನಿರ್ವಿಕಾರವಾಗಿ ಉಳಿದಿರುವುದೋ ಅದನ್ನೇ ಸದ್ರೂಪವಾದ ಆತ್ಮತತ್ವವೆಂದು ಅರಿಯಬೇಕು. ಶ್ರುತಿ ಪ್ರತ್ಯಕ್ಷಮೈತಿಹ್ಯಮನುಮಾನಂ ಚತುಷ್ಟಯಂ ಪ್ರಮಾಣೇಶ್ವ ನವಸ್ಥಾನಾದ್ ವಿಕಲ್ಪಾತ್ ವಿರಜ್ಯತೆ. ಶ್ರುತಿ ವಾಕ್ಯಗಳ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಆಪ್ತರು ಹೇಳುವ ಐತಿಹ್ಯ ಮತ್ತು 4ನೆಯದಾಗಿ ಅನುಮಾನ ಪ್ರಮಾಣ ಇವುಗಳಿಂದ ನೋಡಿದಾಗ ಈ ಜಗತ್ತು ಅಸ್ಥಿರವಾದುದು, ಅಸತ್ತು, ವಿಕಾರವುಳ್ಳದ್ದು ಎಂದು ತಿಳಿದು ಜ್ಞಾನಿಯು ಇದರಿಂದ ವಿರಕ್ತನಾಗುತ್ತಾನೆ. ಕರ್ಮಾಣ ಪರಿಣಾಮಿತ್ವಾದ ವಿರಿಂಚಾದ ಮಂಗಲಂ ವಿಪಶ್ಚಿನ್ನ ಜ್ವರಂ ಪಶ್ಯೇದ ದೃಷ್ಟಮಪಿ ದೃಷ್ಟವತ್. ವಿದ್ವಾಂಸನಾದವನು
ಯಜ್ಞ ಯಾಗಾದಿ ಕರ್ಮ ಫಲಗಳ ಪರಿಣಾಮವಾಗಿ ಪ್ರಾಪ್ತವಾಗಬಹುದಾದ ಬ್ರಹ್ಮಲೋಕ ಪರ್ಯಂತವಾದ ಸ್ವರ್ಗ ಸುಖವೇ ಮೊದಲಾದ ನಾನಾ ಪ್ರಕಾರದ ಅದೃಷ್ಟ ಸುಖಗಳನ್ನು ಕೂಡ ಐಹಿಕ ಸುಖದಂತೆಯೇ ಅಶಾಶ್ವತವಾದುದೆಂದು ದುಃಖಮಯವಾದುದೆಂದು ತಿಳಿಯಬೇಕು. ಭಕ್ತಿಯೋಗ ಪುರೈವೋಕ್ತ ಪ್ರೀಯಮಾಣಾಯತೆ ನಘ ಪುನಶ್ಚ ಕಥಯಿಷ್ಯಾಮಿ ಮದ್ಭಕ್ತೇ ಕಾರಣಂ ಪರಂ. ಅನಘನೆ, ಉದ್ಧವ, ಭಕ್ತಿಯೋಗದ ವಿಷಯವಾಗಿ ಈ ಹಿಂದೆಯೇ ನಿನಗೆ ಹೇಳಿದ್ದೇನೆ. ಅದನ್ನೇ ಈ ಪುನಃ ಕೇಳುವುದರಲ್ಲಿಯೇ ಪ್ರೀತಿಯೋ ಆಸಕ್ತಿಯೋ ಇರುವ ನಿನಗೆ ನನ್ನ ಭಕ್ತಿಗೆ ಶ್ರೇಷ್ಠವಾದ ಸಾಧನಗಳು ಯಾವುವೆಂಬುದನ್ನು ಹೇಳುತ್ತೇನೆ. ಶ್ರದ್ಧಾಮೃತ ಕಥಯಾಂ ಮೇ ಶಶ್ವನ್ ಮದನು ಕೀರ್ತನಂ ಪರಿನಿಷ್ಠಾ ಚ ಪೂಜಾಯಾಂ ಸ್ತುತಿಭಿಸ್ತವನಂ ಮಮ ಆದರ ಪರಿಚರ್ಯಾಯಾಂ ಸರ್ವಾಂಗೈರಭಿವಂದನಂ ಮದ್ಭಕ್ತ ಪೂಜಾಭ್ಯಧಿಕ ಸರ್ವಭೂತೇಷು ಮನ್ಮತಿಃ ಮದರ್ಥೇಷ್ವಂಗಚೇಷ್ಟಾ ಚ ವಚಸಾ ಮದ್ಗುಣೇರಣಂ ಮಯ್ಯರ್ಪಣಂಚ ಮನಸಃ ಸರ್ವಕಾಮ ವಿವರ್ಜನಂ ಮದರ್ಥೇರ್ಥ ಪರಿತ್ಯಾಗೋ ಭೋಗಸ್ಯ ಚ ಸುಖಸ್ಯ ಚ ಇಷ್ಟಂ ದತ್ತಂ ಹುತಂ ಜಪ್ತಂ ಮದರ್ಥಂ ಯದ್ವ್ರತಂ ತಪಃ ಏವಂ ಧರ್ಮೈರ್ಮನುಷ್ಯಾಣಾಂ ಉದ್ಧವಾತ್ಮ ನಿವೇದಿನಾಂ ಮಯಿ ಸಂಜಾಯತೆ ಭಕ್ತಿಃ ಕೋನ್ಯೋತ್ಥಾಸ್ಯಾವಶಿಷ್ಯತೆ. ಪ್ರಿಯ ಸಖನೆ, ನನ್ನಲ್ಲಿ ಅನನ್ಯವಾದ ಭಕ್ತಿಭಾವವು ಹುಟ್ಟಬೇಕಾದರೆ ಸಾಧಕನು ನನ್ನ ಅಮೃತಮಯವಾದ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ನಿರಂತರವಾಗಿ ನನ್ನ ಪೂಜೆಯನ್ನು ಲೀಲಾಪ್ರಸಂಗಗಳನ್ನು ಸಂಕೀರ್ತನೆ ಮಾಡುತ್ತಿರಬೇಕು. ನನ್ನ ಪೂಜೆಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡಬೇಕು. ಸ್ತೋತ್ರಗಳ ಮೂಲಕವಾಗಿ ನನ್ನನ್ನು ಸ್ತುತಿಸಬೇಕು. ನನ್ನ ಸೇವೆಯನ್ನು ಪೂಜೆಯನ್ನು ಆದರಪೂರ್ವಕವಾಗಿ ಮಾಡಬೇಕು. ನನ್ನ ಪೂಜೆಗಿಂತಲೂ ವಿಶೇಷವಾಗಿ ನನ್ನ ಭಕ್ತರ ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು. ಸಮಸ್ತ ಪ್ರಾಣಿಗಳಲ್ಲಿಯೂ ನಾನೇ ಇರುವೆನೆಂದು ಭಾವಿಸಬೇಕು. ನನ್ನ ಸಲುವಾಗಿ ಶುದ್ಧವಾದ ಅಂಗಚೇಷ್ಟೆಗಳನ್ನು ಅಂದರೆ ನೃತ್ಯಾಭಿನಯಗಳನ್ನು ಮಾಡಬೇಕು. ವಾಣಿಯ ಮೂಲಕವಾಗಿ ನನ್ನ ಗುಣಗಳನ್ನು ಗಾನ ಮಾಡುತ್ತಲೇ ಇರಬೇಕು. ಸಾಧಕನು ತನ್ನ ಮನಸ್ಸನ್ನು ಪೂರ್ಣವಾಗಿ ನನಗೆ ಅರ್ಪಿಸಿಬಿಡಬೇಕು. ಹಾಗೆಯೇ ಸಮಸ್ತ ಕಾಮನೆಗಳನ್ನು ಪರಿತ್ಯಜಿಸಬೇಕು. ಯಜ್ಞ, ದಾನ, ಹವನ, ಜಪ, ವ್ರತ, ತಪಸ್ಸು ಇವೆಲ್ಲವನ್ನು ನನ್ನ ಪ್ರೀತಿಗಾಗಿಯೇ ಮಾಡಬೇಕು. ಎಲ್ಲವನ್ನೂ ನನಗೆ ಸಮರ್ಪಿಸಬೇಕು. ಉದ್ಧವ, ಯಾವ ಸಾಧಕನು ಈ ಧರ್ಮಗಳನ್ನು ಪರಿಪಾಲಿಸುವನೋ, ನನ್ನ ಪಾದಾರವಿಂದಗಳಲ್ಲಿ ಆತ್ಮನಿವೇದನ ಮಾಡಿಕೊಳ್ಳುವನೋ ಅಂತಹವನ ಹೃದಯದಲ್ಲಿ ನನ್ನ ಪ್ರೇಮಮಯವಾದ ಭಕ್ತಿಯ ಉದಯವಾಗುತ್ತದೆ. ಅಂತಹ ನನ್ನ ಭಕ್ತನಿಗೆ ಸಾಧಿಸಬೇಕಾದುದು ಯಾವುದು ತಾನೇ ಉಳಿದಿರುತ್ತದೆ? ಯದಾತ್ಮನ್ಯರ್ಪಿತಂ ಚಿತ್ತಂ ಶಾಂತಂ ಸತ್ವೋಪಬ್ರಂಹಿತಂ ಧರ್ಮಜ್ಞಾನಂ ಸವೈರಾಗ್ಯಮೈಶ್ವರ್ಯಂ ಚಾಭಿಪದ್ಯತೆ. ಯಾವಾಗ ಸಾಧಕನು ಶಾಂತವೂ ಸತ್ವಗುಣದಿಂದ ಯುಕ್ತವೂ ಆದ ಚಿತ್ತವನ್ನು ನನಗೆ ಅರ್ಪಿಸಿಬಿಡುವನೋ ಆಗ ಅವನು ನನ್ನ ಅನುಗ್ರಹದಿಂದ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಇವೆಲ್ಲವನ್ನು ಪಡೆದುಕೊಳ್ಳುತ್ತಾನೆ. ಯದರ್ಪಿತಂ ತದ್ವಿಕಲ್ಪೆ ಇಂದ್ರಿಯೈ ಪರಿಧಾವತಿ ರಜಸ್ವಲಂ ಚಾಸನ್ನಿಷ್ಟಂ ಚಿತ್ತಂ ವಿದ್ಧಿ ವಿಪರ್ಯಯಂ. ಸಂಸಾರವು ವಿಧ ವಿಧವಾದ ಕಲ್ಪನೆಗಳಿಂದ ತುಂಬಿ ಹೋಗಿದೆ. ಮನಸ್ಸನ್ನು ನನ್ನಲ್ಲಿ ಇಡುವುದಕ್ಕೆ ಬದಲಾಗಿ ಸಂಸಾರದಲ್ಲಿಯೇ ಲೀನಗೊಳಿಸಿದರೆ ಆ ಮನಸ್ಸು ಇಂದ್ರಿಯಗಳ ಬೆನ್ನಟ್ಟಿ ಓಡುತ್ತದೆ. ಅದರಲ್ಲಿ ರಜೋಗುಣದ ವೃದ್ಧಿಯಾಗುತ್ತದೆ. ಅಸದ್ವಸ್ತುಗಳಲ್ಲಿಯೇ ಅದು ನಿಷ್ಠವಾಗಿರುತ್ತದೆ. ಧರ್ಮ, ಜ್ಞಾನ, ವೈರಾಗ್ಯಗಳೆಲ್ಲವೂ ಲೀನವಾಗಿ ಹೋಗುತ್ತವೆ. ಇವುಗಳಿಗೆ ಬದಲಾಗಿ ಅಧರ್ಮ, ಅಜ್ಞಾನ, ಶೋಕ, ಮೋಹಗಳು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತವೆ. ಧರ್ಮೋ ಮದ್ಭಕ್ತಿ ಕೃತ ಪ್ರೋಕ್ತೋ ಜ್ಞಾನಂ ಚೈಕಾತ್ಮ್ಯ ದರ್ಶನಂ ಗುಣೇಶ್ವ ಸಂಗೋ ವೈರಾಗ್ಯಮೈಶ್ವರ್ಯಂ ಚಾಣಿಮಾದಯ. ಉದ್ಧವ, ನನ್ನಲ್ಲಿ ಭಕ್ತಿಯುಂಟಾಗುವಂತೆ ಮಾಡುವುದೇ ಧರ್ಮ. ಸಕಲ ಪ್ರಾಣಿಗಳಲ್ಲಿಯೂ ಏಕಾತ್ಮ ಭಾವವೇ ಜ್ಞಾನ. ವಿಷಯಗಳಲ್ಲಿ ಮನಸ್ಸು ಸೇರದಿರುವಿಕೆಯೇ ವೈರಾಗ್ಯ. ಅಣಿಮಾದಿ ಅಷ್ಟ ಸಿದ್ಧಿಗಳೇ ಐಶ್ವರ್ಯ. ಉದ್ಧವನು ಹೇಳುತ್ತಾನೆ, ಯಮ ಕತಿವಿಧ ಪ್ರೋಕ್ತೋ ನಿಯಮೋ ವಾರಿಕರ್ಷಣ ಕಶ್ಯಮ ಕೋಧಮ ಕೃಷ್ಣ ಕಾತಿತಿಕ್ಷಾ ಧೃತಿ ಪ್ರಭೋ. ರಿಪುಮರ್ಧನನೇ, ಭಗವಂತ, ಯಮ ನಿಯಮಗಳಲ್ಲಿ ಎಷ್ಟು ವಿಧಗಳಿವೆ? ಶಮವೆಂದರೇನು? ದಮವೆಂದರೇನು? ಅಂತೆಯೇ ತಿತಿಕ್ಷೆ ಎಂದರೇನು? ಧೃತಿ ಎಂದರೇನು? ಕಿಂ ದಾನಂ ಕಿಂ ತಪಶೌರ್ಯಂ ಕಿಂ ಸತ್ಯಮೃತಮುಚ್ಯತೆ
ಕಸ್ತ್ಯಾಗ ಕಿಂ ಧನಂ ಚೇಷ್ಟಂ ಕೋ ಯಜ್ಞ ಕಾಚ ದಕ್ಷಿಣ. ದಾನ, ತಪಸ್ಸು, ಶೌರ್ಯ, ಸತ್ಯ, ಋತ ಇವುಗಳ ಸ್ವರೂಪವೇನು? ತ್ಯಾಗವೆಂದರೇನು? ಇಷ್ಟವಾದ ಧನವೆಂದರೆ ಯಾವುದು? ಯಜ್ಞವೆಂದರೇನು? ದಕ್ಷಿಣೆಯ ಸ್ವರೂಪವೇನು? ಪುಂಸ ಕಿಂ ಸ್ವಿದ್ ಬಲಂ ಶ್ರೀಮನ್ ಭಗೋ ಲಾಭಶ್ಚ ಕೇಶವ. ಕಾ ವಿದ್ಯಾ ಹ್ರೀ ಪರಾಕಾಶ್ರೀ ಕಿಂ ಸುಖಂ ದುಃಖಮೇವ ಚ. ಶ್ರೀಮಂತನಾದ ಕೇಶವನೇ, ಪುರುಷನಿಗೆ ನಿಶ್ಚಯವಾದ ಬಲವೆಂದರೆ ಯಾವುದು? ಐಶ್ವರ್ಯವೆಂದು ಯಾವುದಕ್ಕೆ ಹೇಳುತ್ತಾರೆ? ಲಾಭವೆಂದರೇನು? ವಿದ್ಯೆ ಎಂದರೆ ಯಾವುದು? ಲಜ್ಜೆ, ಶ್ರೀ, ಸುಖ, ದುಃಖಗಳ ಸ್ವರೂಪವೇನು? ಕಪಂಡಿತ ಕಶ್ಚ ಮೂರ್ಖ ಕಪಂಥ ಕುತ್ಪಥಶ್ಚ ಕಃ. ಕಸ್ವರ್ಗೋ ನರಕ ಕಸ್ ಸ್ವಿತ್ ಕೋ ಬಂಧುರುತ ಕಿಂ ಗೃಹಂ. ಪಂಡಿತ ಮತ್ತು ಮೂರ್ಖರ ಲಕ್ಷಣಗಳೇನು? ಸನ್ಮಾರ್ಗ ಮತ್ತು ದುರ್ಮಾರ್ಗಗಳ ಲಕ್ಷಣಗಳೇನು? ಸ್ವರ್ಗವೆಂದರೇನು? ನರಕವೆಂದರೇನು? ಬಂಧುವು ಯಾರು? ಮನೆ ಎಂಬುದಾದರೂ ಯಾವುದು? ಕ ಆಢ್ಯಕ್ಕೋ ದರಿದ್ರೋ ವಾ ಕೃಪಣಃ ಕ ಈಶ್ವರಃ. ಏತಾನ್ ಪ್ರಶ್ನಾನ್ ಮಮ ಬ್ರೋಹಿ ವಿಪರೀತಾಂಶ್ಚ ಸತ್ಪತೆ. ಸತ್ಪುರುಷರ ಪಾಲಕನೇ, ಶ್ರೀಮಂತನೆಂಬುವವನು ಯಾರು? ಅಂತೆಯೇ ದರಿದ್ರನಾರು? ಲೋಭಿಯೋ ಯಾರು? ಸ್ವಾಮಿಯೋ ಯಾರು? ನನ್ನ ಈ ಎಲ್ಲ ಪ್ರಶ್ನೆಗಳಿಗೂ ದಯಮಾಡಿ ಉತ್ತರಿಸುವ ಕೃಪೆ ಮಾಡು. ಇದಕ್ಕೆ ವಿರುದ್ಧವಾದ ಅಶಮ, ಅಧಮ ಇವೇ ಮುಂತಾದವುಗಳ ಸ್ವರೂಪಗಳನ್ನು ವಿವರಿಸಿ ಹೇಳು. ಶ್ರೀ ಭಗವಂತನು ಹೇಳುತ್ತಾನೆ, ಅಹಿಂಸಾ ಸತ್ಯಮಸ್ತೇಯಮಸಂಗೋ ಹ್ರೀರ ಸಂಚಯ ಆಸ್ತಿಕ್ಯಂ ಬ್ರಹ್ಮಚರ್ಯಂಚ ಮೌನಂ ಸ್ಥೈರ್ಯಂ ಕ್ಷಮಾ ಭಯಂ ಶೌಚಂ ಜಪಸ್ತಪೋ ಹೋಮ ಶುದ್ಧಾತಿಥ್ಯಂ ಮದರ್ಚನಂ ತೀರ್ಥಾಟನಂ ಪರಾರ್ಥೇಹ ತುಷ್ಟಿರಾಚಾರ್ಯ ಸೇವನಂ ಏತೆ ಯಮಾಸ ನಿಯಮ ಉಭಯೋರ್ದ್ವಾದಶ ಸ್ಮೃತಾಃ ಪುಂಸಾಮುಪಾಸಿತಾಸ್ತಾತ ಯಥಾಕಾಮಂ ದುಹಂತಿ. ಅಹಿಂಸೆ, ಸತ್ಯ, ಆಸ್ತೇಯ, ಅಸಂಗ, ಲಜ್ಜೆ, ಅಸಂಚಯ, ಆಸ್ತಿಕ್ಯ, ಬ್ರಹ್ಮಚರ್ಯ, ಮೌನ, ಸ್ಥೈರ್ಯ, ಕ್ಷಮೆ, ಅಭಯ ಈ 12 ಯಮಗಳು. ಅಂತಃಶೌಚ, ಬಹಿಶೌಚ, ಜಪ, ತಪಸ್ಸು, ಹೋಮ, ಶ್ರದ್ಧೆ, ಆತಿಥ್ಯ, ನನ್ನ ಅರ್ಚನೆ, ತೀರ್ಥಯಾತ್ರೆ, ಪರೋಪಕಾರ ಮಾಡುವ ಅಭಿಲಾಷೆ, ತೃಪ್ತಿ, ಗುರು ಶುಶ್ರೂಷೆ ಈ 12 ನಿಯಮಗಳು. ಪ್ರವೃತ್ತಿ ಮಾರ್ಗದವರಿಗೂ ನಿವೃತ್ತಿ ಮಾರ್ಗದವರಿಗೂ ಈ ಯಮ ನಿಯಮಗಳು ಸಮಾನವಾಗಿವೆ. 2 ಮಾರ್ಗದವರಿಗೂ ಯಮ ನಿಯಮಗಳು ಮನಸೋದ್ದಿಷ್ಟವಾದ ಫಲಗಳನ್ನು ನೀಡುತ್ತವೆ. ಶಮಾಮನ್ನಿಷ್ಠತಾ ಬುದ್ಧೇರ್ ದಮಗೇಂದ್ರಿಯ ಸಂಯಮ ತಿತಿಕ್ಷಾ ದುಃಖ ಸಂಮರ್ಶೋ ಚಿಹೋಪಸ್ತಜಯೋ ಧೃತಿ. ಮನುಷ್ಯನ ಬುದ್ಧಿಯು ನನ್ನಲ್ಲಿ ನಿಷ್ಠೆಯನ್ನು ಹೊಂದಿರುವುದೇ ಶಮ. ಕೇವಲ ಇಂದ್ರಿಯ ವ್ಯಾಪಾರಗಳ ಶಮನವಲ್ಲ, ಇಂದ್ರಿಯ ನಿಗ್ರಹವೇ ದಮ. ಕೇವಲ ಕಳ್ಳಕಾಕರನ್ನು ದಮನ ಮಾಡುವುದೇ ಅಲ್ಲ, ಪ್ರಾಪ್ತವಾದ ದುಃಖವನ್ನು ಸಹಿಸಿಕೊಳ್ಳುವುದೇ ತಿತಿಕ್ಷೆ ಅಥವಾ ಕ್ಷಮೆ. ಭಾರವನ್ನು ಹೊರುವುದು ಕ್ಷಮೆಯಲ್ಲ. ನಾಲಿಗೆ ಮತ್ತು ಗುಹ್ಯೇಂದ್ರಿಯಗಳ ವೇಗವನ್ನು ತಡೆದುಕೊಳ್ಳುವುದೇ ಧೈರ್ಯ. ಕೇವಲ ವಿಪತ್ತುಗಳಿಗೆ ಹೆದರದಿರುವುದೇ ಧೈರ್ಯವಲ್ಲ. ದಂಡನ್ಯಾಸ ಪರಂ ದಾನಂ ಕಾಮತ್ಯಾಗಸ್ತಪಸ್ಮೃತಂ ಸ್ವಭಾವ ವಿಜಯ ಶೌರ್ಯಂ ಸತ್ಯಂಚ ಸಮದರ್ಶನಂ. ಪ್ರಾಣಿಗಳನ್ನು ದಂಡಿಸದಿರುವುದೇ ಉತ್ತಮವಾದ ದಾನ. ಕೇವಲ ಧನಾದಿಗಳನ್ನು ಕೊಡುವುದೇ ಅಲ್ಲ, ಕಾಮ ತೃಷ್ಣೆಯನ್ನು ತ್ಯಾಗ ಮಾಡುವುದೇ ತಪಸ್ಸು. ಕೃಚ್ಛ್ರ ಚಾಂದ್ರಾಯಣಾದಿಗಳನ್ನು ಮಾಡುವುದೇ ಅಲ್ಲ, ಹುಟ್ಟಿದಾಗಿನಿಂದ ಬಂದಿರುವ ಸ್ವಭಾವವನ್ನು ನಿಯಂತ್ರಿಸುವುದೇ ಶೌರ್ಯ. ಕೇವಲ ಹೊರಗಿನ ಪರಾಕ್ರಮವೇ ಶೌರ್ಯವಲ್ಲ. ಸಮಸ್ವರೂಪನಾದ ಪರಮಾತ್ಮನ ಸಾಕ್ಷಾತ್ಕಾರವೇ ಸತ್ಯ. ಇದ್ದುದನ್ನು ಗಿದ್ದಂತೆಯೇ ಹೇಳಿಬಿಡುವುದು ಮಾತ್ರವೇ ಸತ್ಯವಲ್ಲ. ಋತಂಚ ಸೋನೃತಾವಾಣಿ ಕವಿಭಿಕ್ ಪರಿಕೀರ್ತಿತ ಕರ್ಮಸ್ವ ಸಂಗಮ ಶೌಚಂ ತ್ಯಾಗ ಸನ್ಯಾಸ ಉಚ್ಯತೆ. ಸತ್ಯವೂ ಸುಮಧುರವೂ ಆದ ಮಾತನ್ನು ವಿದ್ವಾಂಸರು ಋತವೆಂದು ಕರೆಯುತ್ತಾರೆ. ಕರ್ಮ ಫಲಗಳಲ್ಲಿ ಆಸಕ್ತಿ ಇಲ್ಲದಿರುವುದೇ ಶೌಚ. ಕೇವಲ ಬಾಹ್ಯ ಶುದ್ಧಿ ಮಾತ್ರವೇ ಶೌಚವೆನಿಸುವುದಿಲ್ಲ. ಕರ್ಮ ಫಲಗಳ ತ್ಯಾಗವೇ ಸನ್ಯಾಸ. ಧರ್ಮ ಇಷ್ಟಂ ಧನಂ ನೃಣಾಂ ಯಜ್ಞೋಹಂ ಭಗವತ್ತಮಃ ದಕ್ಷಿಣಾ ಜ್ಞಾನ ಸಂದೇಶ ಪ್ರಾಣಾಯಾಮ ಪರಂ ಬಲಂ. ಧರ್ಮವೇ ಮನುಷ್ಯನಿಗೆ ಅಭೀಷ್ಟವಾದ ಧನ. ಸರ್ವೇಶ್ವರೇಶ್ವರನಾದ ನಾನೇ ಯಜ್ಞನಾಗಿದ್ದೇನೆ. ಜ್ಞಾನೋಪದೇಶವೇ ಯಜ್ಞ ದಕ್ಷಿಣೆಯಾಗಿದೆ. ಪ್ರಾಣಾಯಾಮವೇ ಶ್ರೇಷ್ಠವಾದ ಬಲವಾಗಿದೆ.
ಭಗೋಮ ಐಶ್ವರೋ ಭಾವೋ ಲಾಭೋ ಮದ್ಭಕ್ತಿರುತ್ತಮಃ ವಿದ್ಯಾತ್ಮನಿ ಭಿದಾಭಾವೋ ಜುಗುಪ್ಸಾ ಹ್ರೀರ ಕರ್ಮಸು. ನನ್ನ ಅಣಿಮ ಮಹಿಮ ಇವೇ ಮುಂತಾದ ಐಶ್ವರ್ಯ ಸಂಪತ್ತಿಯೇ ಭಾಗ್ಯವು. ಧನಕನಕಾದಿಗಳ ಸಂಗ್ರಹವು ಐಶ್ವರ್ಯವೆನಿಸುವುದಿಲ್ಲ. ನನ್ನಲ್ಲಿ ಅನನ್ಯವಾದ ಭಕ್ತಿ ಭಾವವಿರುವುದೇ ಲಾಭವು. ಗ್ರಹ ಕ್ಷೇತ್ರಾದಿಗಳನ್ನು ಪಡೆದುಕೊಳ್ಳುವುದು ಲಾಭವೆನಿಸುವುದಿಲ್ಲ. ಆತ್ಮಭೇದವನ್ನು ಕಾಣದಿರುವುದೇ ವಿದ್ಯೆಯು. ಕೇವಲ ತಿಳಿವಳಿಕೆಯು ವಿದ್ಯೆಯಲ್ಲ. ನಿಂದ್ಯವಾದ ಕರ್ಮಗಳನ್ನು ಮಾಡುವುದರಲ್ಲಿ ಜುಗುಪ್ಸೆಯನ್ನು ಹೊಂದುವುದೇ ಲಜ್ಜೆಯು. ಕೇವಲ ನಾಚಿಕೆಯು ಲಜ್ಜೆ ಎನಿಸಿಕೊಳ್ಳುವುದಿಲ್ಲ. ಶೀರ್ಗುಣ ನೈರಪೇಕ್ಷಾದ್ಯಾಹ ಸುಖಂ ದುಃಖ ಸುಖಾತ್ಯಯಃ ದುಃಖಂ ಕಾಮ ಸುಖಾಪೇಕ್ಷ ಪಂಡಿತೋ ಬಂಧಮೋಕ್ಷವಿತ. ವೈರಾಗ್ಯವೇ ಮೊದಲಾದ ಗುಣಗಳೇ ಕಾಂತಿದಾಯಕಗಳಾಗಿರುತ್ತವೆ, ಕನಕಾಂಗದ ಕೇಯೂರಾದಿಗಳಲ್ಲ. ಸುಖ ದುಃಖಗಳೆರಡನ್ನೂ ಮನಸ್ಸಿಗೆ ತಂದುಕೊಳ್ಳದಿರುವುದೇ ಸುಖ. ಭೋಗೋಪಭೋಗಗಳು ಸುಖವೆನಿಸುವುದಿಲ್ಲ. ವಿಷಯೋಪಭೋಗಗಳನ್ನು ಬಯಸುವುದೇ ದುಃಖ. ರೋಗ ರುಜಿನಾದಿಗಳಲ್ಲ. ಬಂಧ ಮತ್ತು ಮೋಕ್ಷಗಳ ತತ್ವವನ್ನು ಅರಿತವನೇ ಪಂಡಿತನು. ಕೇವಲ ಶಾಸ್ತ್ರಾಭ್ಯಾಸ ಮಾಡಿದವನು ಪಂಡಿತನೆನಿಸಿಕೊಳ್ಳುವುದಿಲ್ಲ. ಮೂರ್ಖೋ ದೇಹಾದ್ಯಹಂ ಬುದ್ಧಿ ಪಂಥಾಮನ್ನಿಗಮ ಸ್ಮೃತಃ ಉತ್ಪತಶ್ಚಿತ್ತ ವಿಕ್ಷೇಪ ಸರ್ಗ ಸತ್ವ ಗುಣೋದಯ. ದೇಹ ಗೇಹಾದಿಗಳಲ್ಲಿ ನಾನು ನನ್ನದು ಎಂಬ ಭಾವನೆಯನ್ನು ಇಟ್ಟುಕೊಂಡಿರುವವನೇ ಮೂರ್ಖನು. ದಡ್ಡನಾದವನು ಮಾತ್ರವೇ ಮೂರ್ಖನಲ್ಲ, ನನ್ನನ್ನು ಹೊಂದಿಸುವ ಹಾದಿಯೇ ಮಾರ್ಗ. ಬೀದಿಯು ಮಾತ್ರವೇ ಮಾರ್ಗವೆನಿಸಿಕೊಳ್ಳುವುದಿಲ್ಲ. ಮನಸ್ಸಿಗೆ ಕ್ಷೋಭೆಯನ್ನು ಉಂಟು ಮಾಡುವುದೇ ದುರ್ಮಾರ್ಗ. ಕಳ್ಳ ಕಾಕರಿಂದಲೂ ದುಷ್ಟ ಮೃಗಗಳಿಂದಲೂ ವ್ಯಾಪ್ತವಾದ ಮಾರ್ಗವು ಮಾತ್ರವೇ ದುರ್ಮಾರ್ಗವೆನಿಸಿಕೊಳ್ಳುವುದಿಲ್ಲ. ಸತ್ವಗುಣದ ಉದಯವೇ ಸ್ವರ್ಗ. ಇಂದ್ರನ ಲೋಕವು ಮಾತ್ರವೇ ಸ್ವರ್ಗವಲ್ಲ. ನರಕಸ್ತಮ ಉನ್ನಾಹೋ ಬಂಧುರ್ಗುರುರಹಂ ಸಖೇ ಗೃಹಂ ಶರೀರಂ ಮಾನುಷ್ಯಂ ಗುಣಾಢ್ಯೋ ಹ್ಯಾಢ್ಯ ಉಚ್ಯತೆ. ತಮೋಗುಣದ ಆಧಿಕ್ಯವೇ ನರಕ. ತಾಮಿಸ್ರಾದಿಗಳು ಮಾತ್ರವೇ ನರಕಗಳಲ್ಲ. ತತ್ವಾರ್ಥಿಗಳನ್ನು ಉಪದೇಶಿಸುವವನೇ ಬಂಧು, ಪುತ್ರ ಮಿತ್ರ ಕಳತ್ರಾದಿಗಳಲ್ಲ. ತತ್ವೋಪದೇಶಕನಾದ ಅಂತಹ ಗುರುವು ನಾನೇ ಆಗಿದ್ದೇನೆ. ಮನುಷ್ಯನ ಶರೀರವೇ ಮನೆಯಾಗಿದೆ. ಉಪ್ಪರಿಗೆಯ ಮನೆಯು ಮಾತ್ರವೇ ಗೃಹವಲ್ಲ. ಸುಗುಣವಿರುವವನೇ ಧನಿಕ. ಕೇವಲ ಹಣವನ್ನು ಕೂಡಿಟ್ಟವನು ಆಡ್ಯನೆನಿಸಿಕೊಳ್ಳುವುದಿಲ್ಲ. ದರಿದ್ರೋಯಸ್ತ್ವ ಸಂತುಷ್ಟ ಕೃಪಣೋ ಯೋ ಜಿತೇಂದ್ರಿಯ ಗುಣೇಶ್ವಸಕ್ತ ಧೀರೀಶೋ ಗುಣಸಂಗೋ ವಿಪರ್ಯಯ. ಎಷ್ಟು ಬಂದರೂ ಸಂತುಷ್ಟಿಗಿಲ್ಲದವನೇ ಬಡವನು. ಕೇವಲ ಹಣವಿಲ್ಲದವನು ಬಡವನಲ್ಲ. ಇಂದ್ರಿಯ ನಿಗ್ರಹವಿಲ್ಲದವನು ಕೃಪಣನು. ಹಣವನ್ನು ವೆಚ್ಚ ಮಾಡದೇ ಇರುವವನು ಮಾತ್ರವೇ ಕೃಪಣನಲ್ಲ. ಇಂದ್ರಿಯ ವಿಷಯಗಳಲ್ಲಿ ಯಾವನ ಬುದ್ಧಿಯು ಅಂಟಿಕೊಂಡಿಲ್ಲವೋ ಅವನೇ ಈಶನು. ವಿಷಯ ಸುಖಗಳಲ್ಲಿ ಆಸಕ್ತವಾದ ಬುದ್ಧಿ ಇರುವವನು ರಾಜನೇ ಆಗಿದ್ದರೂ ಈಶನಲ್ಲ. ಉದ್ಧವ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿಯೇ ಉತ್ತರವನ್ನು ನೀಡಿದ್ದೇನೆ. ಗುಣದೋಷಗಳ ಲಕ್ಷಣಗಳನ್ನು ಇನ್ನೂ ಹೆಚ್ಚಾಗಿ ವರ್ಣಿಸಿ ಹೇಳುವುದರಿಂದ ಪ್ರಯೋಜನವೇನಿದೆ? ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಗುಣದೋಷ ದೃಶೀರ್ದೋಷೋ ಗುಣಸ್ಥೂ ಭಯವರ್ಜಿತ. ಒಂದು ವಸ್ತುವಿನಲ್ಲಿ ಗುಣದೋಷಗಳನ್ನು ತಿಳಿಯಲು ಪ್ರಯತ್ನಿಸುವುದೇ ಮಹಾದೋಷವು. ಗುಣದೋಷಗಳ ಕಡೆಗೆ ದೃಷ್ಟಿಯನ್ನು ಹಾಯಿಸದೆ ತಾಟಸ್ಥ್ಯ ಭಾವದಿಂದ ಶಾಂತನಾಗಿರುವುದೇ ಶ್ರೇಷ್ಠವಾದ ಗುಣವು ಎಂದು ಶ್ರೀ ಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 19ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.